ಮರುಜಾತಿ ಗಣತಿಯ ಒಂದು ವಿಚಾರ ಏನಿದೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದರಲ್ಲಿ ಆತುರ ಗೊಂದಲ ಮಾಡೋದು ಸರಿಯಲ್ಲ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿ ಗೊಂದಲವನ್ನು ಮೂಡಿಸ್ತಾ ಇದೆ ಸರ್ಕಾರ. ಈ ವಿಚಾರದಲ್ಲಿ ಅವಸರವಾಗಿ ಸರ್ಕಾರ ಜಾತಿ ಸಮೀಕ್ಷೆಯನ್ನು ಮಾಡೋಕೆ ಹೊರಟಿದೆ. ಇದು ಸರಿಯಲ್ಲ ಅಂತ ಹೇಳ್ತಾ ಇರುವಂಥದ್ದು. ಮರುಜಾತಿ ಗಣತಿ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರವನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದರಲ್ಲಿ ಆತುರ ಗೊಂದಲ ಮಾಡೋದು ಬೇಡ. ಗೊಂದಲವನ್ನು ನಾವು ಸಹಿಸಲ್ಲ, ಅದು ಸಲ್ಲದು ಅಂತ ಹೇಳ್ತಾ ಇದ್ದಾರೆ. ಹೊಸ ಜಾತಿಯನ್ನು ಸೃಷ್ಟಿ ಮಾಡಿ ಗೊಂದಲ ಮೂಡಿಸ್ತಾ ಇದೆ ಸರ್ಕಾರ. ಈ ವಿಚಾರದಲ್ಲಿ ಅವಸರವಾಗಿ ಸರ್ಕಾರ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದೆ. ಆಯೋಗಕ್ಕೆ ಆಕ್ಷೇಪ ಸಲ್ಲಿಕೆಯಾಗಿದ್ರೂ ಕೂಡ ಏಕಪಕ್ಷೀಯ ಸಮೀಕ್ಷೆ ನಡೀತಾ ಇದೆ. ಈ ಒಂದು ವಿಚಾರದಲ್ಲಿ ಈ ಕುರಿತು ಸ್ಫಟಿಕಪುರಿ ಮಠದ ನಂಜಾವಧೂತ ಸ್ವಾಮೀಜಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. 7 ಕೋಟಿ ಜನರು ಇರುವಂತಹ ಈ ಒಂದು ರಾಜ್ಯದಲ್ಲಿ ಸಮೀಕ್ಷೆ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 100 ದಿನ ಆದರೂ ಬೇಕು. ತರಾತುರಿಯಲ್ಲಿ ಸಮೀಕ್ಷೆಯನ್ನು ಮಾಡಿದರೆ ಖಚಿತ ಉತ್ತರ ಸಿಗಲ್ಲ ನಮಗೆ, ಹೀಗಂತ ಬೆಂಗಳೂರಿನಲ್ಲಿ ನಂಜಾವಧೂತ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜಾತಿ ಗಣತಿ ವಿಚಾರವಾಗಿ ಏನಿದೆ, ಮರುಜಾತಿ ಗಣತಿಯನ್ನು ಮಾಡೋಕ್ಕೆ ಸರ್ಕಾರ ನಿರ್ಧಾರವನ್ನು ಏನು ತೆಗೆದುಕೊಳ್ಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿ ಹೇಳ್ತಾ ಇರುವಂಥದ್ದು, ಆತುರ ಮಾಡೋದು ಬೇಡ, ಗೊಂದಲ ಮಾಡ್ಕೊಳ್ಳೋದು ಬೇಡ. ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿ ನೀವು ಗೊಂದಲ ಮೂಡಿಸ್ತಾ ಇದ್ದೀರಿ ಜನರಲ್ಲಿ, ಇಂತಹ ಒಂದು ಕೆಲಸ ಮಾಡೋದು ಬೇಡ. ಇದಕ್ಕೆ ನನ್ನ ಆಕ್ಷೇಪ ಇದೆ. ಏನು ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನ ಇದ್ದಾರೆ, ಅವರ ಒಂದು ಸಮೀಕ್ಷೆ ಆಗಬೇಕಂದ್ರೆ 15 ದಿನದಲ್ಲಿ ಆಗಲ್ಲ, ಅದು 100 ದಿನ ಆದರೂ ಬೇಕು, ಹಾಗಾದರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ನಂಜಾವಧೂತ ಸ್ವಾಮೀಜಿಗಳು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಮ್ಮೆಲ್ಲರದು ಒಂದು ಅಭಿಪ್ರಾಯ ಇತ್ತು, ಕಾಂತರಾಜ್ ವರದಿ, ಅವರ ಆಯೋಗದ ವರದಿ ಅನುಷ್ಠಾನಕ್ಕೆ ಬಂದರೆ ಬಹಳಷ್ಟು ಗೊಂದಲಗಳಾಗ್ತವೆ. ಅದರಿಂದ ಇನ್ನೊಂದು ಮರು ಜಾತಿ ಗಣತಿ ಆಗಬೇಕು ಹಾಗೆ ಅಂತೇಳಿ ಈ ರಾಜ್ಯದ ಬಹುಸಂಖ್ಯಾತ ಸಮುದಾಯಗಳು ಮತ್ತು ನಮ್ಮ ಸಮುದಾಯ ಸರ್ಕಾರವನ್ನು ಕೇಳಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಇವತ್ತು ಮರು ಸಮೀಕ್ಷೆಗೆ ಅನುದಾನವನ್ನು ಆದೇಶವನ್ನು ನೀಡಿರುವಂಥದ್ದು ಸ್ವಾಗತ. ಆ ವಿಷಯದಲ್ಲಿ ನಮ್ದು ಯಾರ್ದು ಕೂಡ ಭಿನ್ನಾಭಿಪ್ರಾಯವಿಲ್ಲ. ಆದರೆ ಇಲ್ಲಿ ನಮ್ಮ ಸಮುದಾಯದ ಜೊತೆಯಲ್ಲಿ ಧರ್ಮದ ಹೆಸರುಗಳನ್ನು ತಳಕಾಕಿ ಹೊಸದಾಗಿ ಸೇರಿಸಿ ಆದೇಶವನ್ನು ಆಯೋಗ ಹೊರಡಿಸಿದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.